ವೇದಿಕೆ ಮೇಲೆ ಆಗಮಿಸಿದಂಥ ಎಲ್ಲ ನನ್ನ ಗುರುಗಳಿಗೂ ಮತ್ತು ನನ್ನ ಸದ್ಭಕ್ತ ಎಲ್ಲರಿಗೂ ನನ್ನನ್ನು ಅಭಿನಂದನೆ ಸಲ್ಲಿಸುತ್ತಾ, ನಾನು ಮನೆಯಲ್ಲೇ ಯಾವುದಾದ್ರೂ ಒಂದು ಕೆಲಸ ಮಾಡ್ಕೊತಾ ಇರ್ತಿದ್ದೆ. ಆದರೆ ಆರಿ ವರ್ಕ್ ಅಂತ ಒಂದು ಮೊಬೈಲಲ್ಲಿ ಅಷ್ಟೇ ನೋಡ್ತಿದ್ದೇವೆ, ಅದು ಹೆಂಗೆ ಅನ್ನೋದು ಅಷ್ಟೇ ಗೊತ್ತಿರಲಿಲ್ಲ. ಆದರೆ ನಮ್ಮ ಶಿವಾನಿ ಮೇಡಮ್ ನಮ್ಮ ಒಟ್ಟಿಗೆ ಒಳ್ಳೆಯ ಸಹನೆ ಗುಣ, ಒಬ್ಬರಿಗೂ ಏನೂ ಹೇಳೇ ಇಲ್ಲ ಅವರು. ಎಂಥ ಒಂದು ಅಂತನೂ ಅವ್ರ ಬಾಯಿಲೆ ಬರಲಿಲ್ಲ, ಅಷ್ಟು ಸಹಿಸ್ಕೊಂಡು ನಮ್ಮ ಸೂಜಿ ಹಿಡಿಲಿಕ್ಕೆ ಬರ್ತಿರಲಿಲ್ಲ. ಒಂದಿನ ಅಂತೂ ಫುಲ್ ನಾನು ಟೆನ್ಷನ್ದಲ್ಲೇ ಇದ್ದೆ. ಮೇಡಮ್ ಬಂದು ನನ್ನ ಮಗ ನೋಡಿದಾಗ ಅನ್ಸಿದ್ದವ್ರು ಏನೋ ಭಾಳ ಟೆನ್ಷನ್ದಾಗ ಅದಾರ, ಅದಕ್ಕೆ ಅವ್ರಿಗೆ ಏನೋ ತಲೆಯಲ್ಲಿ ಹೋಗ್ತಾ ಇಲ್ಲ. ನಾನು ಅದಕ್ಕೇನೋ ಉದಾಹರಣೆ ಬೇರೆ ಕೊಟ್ಟೆ. ಹೌದ್ರಿ, ನನ್ನ ಮನೆಯಲ್ಲಿ ಟೆನ್ಷನ್ ಇತ್ತು ಅದಕ್ಕೆ ಅಂತ. ನನಗೆ ಇದ್ದಿದ್ದು ಇದೇ ಟೆನ್ಷನ್, ಇಷ್ಟೇ ಕರೆಯೋಕ ಇದೇ ಟೆನ್ಷನ್. ನನಗೆ ಯಾವತ್ತಕ್ಕೂ ನಿಂದಿಲ್ಲ ಸರ್. ನಾನು ಮನೆಯಲ್ಲಿ ಹೈನುಗಾರಿಕೆ ಇದೆ, 10 ಸಂಘದ ಅಧ್ಯಕ್ಷನೂ ಇದ್ದೇನೆ ನಾನು. ಹೊರಗಡೆ ಏನೆಲ್ಲ, ಆದರೆ ಇದರಲ್ಲಿ ನನಗೆ ಫುಲ್ ತಲೆ ಹೋಗಿದ್ದು. ಇವಾಗ ಇದು ಎಷ್ಟು ಹೊರಗಿನ ಬಂದ್ರೂ ಹಿಡಿದು ಹಾಕಿಕೊಡ್ತೀನಿ, ನಾನಾದರೂ ಸ್ವತಃ ಮಾಡ್ಕೊಳ್ಳಿ. ನನಗೆ ಇವಾಗ ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ವಾಣಿ ಮೇಡಮ್ ಅವರು ಮತ್ತು ನಮ್ಮ ಶಿವಾನಿ ಮೇಡಮ್ ಅವರು ನಿಮ್ಮ ಒಳ್ಳೆಯದು ಧನ್ಯವಾದಗಳನ್ನು ಹೇಳಿದ್ರೆ ಮಾಡ್ತೀನಿ. ಇದು ಹಿಂಗೆ ಬೇಕು, ಆಮೇಲೆ ಇದು ಬಟ್ಟೆ ಹಿಂಗೆ ಹೇಳಿದ್ರೆ ಇದು ಆಗಬಾರ್ದಿರೋದು, ಪಿಸುಗಬಾರ್ದು ಅಂತ ಬಟ್ಟೆ ಬೇಕು. ಆಮೇಲೆ ಇವೆಲ್ಲ ಮಟೀರಿಯಲ್ ಎಲ್ಲ ಹೇಳಿಕೊಟ್ಟಿದ್ದಾರೆ ಮೇಡಮ್. ಇಲ್ಲೇನಾದ್ರೂ ನೀವು ಡೂಪ್ಲಿಕೇಟ್ ಕೊಡ್ತಾರೆ, ಅವ್ರಿಗೆ ಇಂಥದೇ ತೊಗೊಳ್ಳಿ, ಇಂಥದೇ ಕೋಡ್ ನಂಬರ್ ಹೇಳ್ರಿ ಅಂತ ಅದನ್ನೆಲ್ಲ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದು ಡಿಸೈನ್ ಮೇಲೆ ಅದು ನಾವು ಮೊಬೈಲ್ ಒಳಗೆ ನೋಡ್ಬೋದು. ನಮ್ಗೆ ಯಾವುದಾದ್ರು ಫ್ರೀ ವರ್ಕ್ ಬರ್ತದಲ್ರಿ, ಅದನ್ನ ಮಾಡ್ಕೊಂಡು ನಾವು ಬಟ್ಟೆ ಒಳಗೆ ಇಟ್ಕೊಂಡು ಮಾಡ್ತೀವಿ. ಅದನ್ನು ಹೇಳ್ಕೊಟ್ಟಾರೆ. ಏನಂದ್ರೆ ಅವ್ರಿಗೆ ಎಷ್ಟು ಇನ್ನೂ ಹೆಚ್ಚಿನ ಹೇಳ್ಕೊಟ್ರೆ ಕಲಿತು ನಮ್ಮಲ್ಲಿ ಉಳಿದ್ರೆ ಇನ್ನೂ ಆಸಕ್ತಿ ಅದ. ನಮ್ಮ ಮೇಡಮ್ ಅವ್ರು ಒಂದು ಫೀಲ್ ಹೇಳ್ಕೊಟ್ರಿ, ನಮ್ಮ ವಾಣಿ ಮೇಡಮ್ ಹೇಳ್ಕೊಟ್ಟು ಇಲ್ಲಿ ಪರ್ಫೆಕ್ಟಾಗಿ ಮಾಡ್ತೀವಿ. ನಮ್ಮ ವಿಜಯಪುರದಲ್ಲಿ ನಾವು ಈಗ ಹೊರಗಿನ ಬಂದವ್ರು ನಾವು ಎದ್ದು ಓಡಿಸೋ ಕೆಪಾಸಿಟಿ ನಮಗೆ